ಈ ಇದು ಬರ್ತದೆ ಡಿಸೆಂಬರ್ ತಿಂಗಳಲ್ಲಿ ಏನಂತ ಕರೀತಾರೆ ಧನುರ್ಮಾಸ. ಈ ಧನುರ್ಮಾಸ ಬಂದಾಗ ಭಜನೆ ಮಾಡೋರು, ಸಂಕ್ರಾಂತಿವರೆಗೆ ಭಜನೆ ಮಾಡೋರು ಪ್ರತಿದಿನ. ನಾನು ಆಗ ಸಣ್ಣ ಹುಡುಗ ಆಗಿದ್ದಾಗ ಒಯ್ತಿದ್ದೆ ಭಜನದಲ್ಲಿ. ಭಜನೆ ಪದಗಳನ್ನು ಹೇಳ್ಕೊಂಡು ಇಡೀ ಊರಿಗೆ, ಅದು 6 ಗಂಟೆಗೆ ಎದ್ದು ಹೋಗ್ಬೇಕು. ನಮ್ಮೂರಲ್ಲೂ ಕೂಡ ಮಾಡ್ತಿದ್ವು ಅದನ್ನು. ನಾವ್ ಹೆಂಗೆ ವಿರೋಧ ಇದ್ದೀವಿ, ಶ್ರೀರಾಮಚಂದ್ರನಿಗೆ ವಿರೋಧ ಇದ್ದೀವಿ. ಶ್ರೀರಾಮಚಂದ್ರನಿಗೆ ಯಾರು ವಿರೋಧ ಇಲ್ಲ. ಆದ್ರೆ ಧರ್ಮ ಇದೆಯಲ್ಲ, ಅದು ಎಲ್ಲರಿಗೂ ಮನುಷ್ಯತ್ವ ಇರ್ತಕ್ಕಂಥ ಧರ್ಮ ಆಗ್ಬೇಕು, ಮಾನವ ಧರ್ಮ ಆಗ್ಬೇಕು. ಧರ್ಮ ಯಾವುದೇ ಧರ್ಮ ಆಗಿರಲಿ, ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ, ಅನೇಕ ಜಾತಿಗಳಿದ್ದಾವೆ, ಅನೇಕ ಭಾಷೆಗಳಿದ್ದಾವೆ, ಅನೇಕ ಸಂಸ್ಕೃತಿಗಳಿದ್ದಾವೆ. ಅದಕ್ಕೆ ಕುವೆಂಪು ಅವರು ಹೇಳಿದ್ರು, ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು ನಮ್ಮ ಸಮಾಜ, ಸರ್ವ ಜನಾಂಗದ ಶಾಂತಿಯ ತೋಟ ಆಗ್ಬೇಕು. ಯಾವುದೇ ಧರ್ಮ ಇರ್ಲಿ, ಯಾವುದೇ ಜಾತಿ ಇರ್ಲಿ, ಯಾವುದೇ ಭಾಷೆ ಇರ್ಲಿ, ಸರ್ವ ಜನಾಂಗದ ಶಾಂತಿ. ಅದೇ ತಾನೇ ಹೇಳಿದ್ರು. ದೇವ್ರು ಬಯಸೋದು ಅದೇ ಅಲ್ಲ, ಶ್ರೀರಾಮಚಂದ್ರ ಬಯಸೋದು ಅದೇ ಅಲ್ಲ. ಶ್ರೀರಾಮಚಂದ್ರ ಎಲ್ಲಿವರೆಗೆ ಸಮಾಜಮುಖಿಯಾಗಿದ್ದರು ಅಂತಂತಂದ್ರೆ, ಒಬ್ಬ ಮಡಿವಾಳರು ನಾನೇನು ಶ್ರೀರಾಮ್ನಲ್ಲ, ನಿನ್ನ ಮನೆ ಒಳಗೆ ಸೇರಿಸ್ಕೊಳಕ್ಕೆ ಅಂತ ಹೇಳ್ಬಿಡ್ತಾರೆ. ಅದು ಗೊತ್ತಾದ ತಕ್ಷಣ ಇಡೀ ಊರಿನಲ್ಲಿ ಚರ್ಚೆ ಆಗುತ್ತೆ. ಗೊತ್ತಾದ ತಕ್ಷಣನೇ ಸೀತೆ ಗರ್ಭಿಣಿಯಾಗಿದ್ರು ಕೂಡ ಕಾಡಕ್ಕೆ ಲವಕುಶ ಹುಟ್ಟಿದ್ದಲ್ಲಿ ಕಾಡಿನಲ್ಲ. ಈಗ ಹೇಳಿದ್ರು ಯಾರು ನಮ್ಮ ಈಶ್ವರ ಖಂಡ್ರೆ ಅವರು ಹೇಳಿದ್ರು, ಮಾತೃವಾಕ್ಯ ಪರಿಪಾಲನೆ ಮಾಡ್ಲಿಕ್ಕೋಸ್ಕರ ಅಲ್ಲ, ಪಿತೃವಾಕ್ಯ ಪರಿಪಾಲನೆ ಮಾಡ್ಲಿಕ್ಕೋಸ್ಕರ. ಈಗ ಆ ತರ ಇದ್ದಾರ, ಅದಕ್ಕೆ ಆದರ್ಶ ಪುರುಷ ಅಂತ ಕರೆಯೋದು. ಶ್ರೀರಾಮಚಂದ್ರನ್ ಯಾಕೆ ಆದರ್ಶ ಪುರುಷ ಅಂತ ಕರಿತೀವಿ ಅಂತಂದ್ರೆ, ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡಿಗೆ ಹೊರಟೋದ್ರು. ಅವರು ಭರತನಿಗೆ ಪಟ್ಟ ಕಟ್ಟಿ ಇವರು ಹೊರಟೋದ್ರು ಕಾಡಿಗೆ. ಅವ್ರ ಜೊತೆಯಲ್ಲಿ ಲಕ್ಷ್ಮಣನು ಹೊರಟೋದ, ಸೀತೆಯೂ ಹೊರಟೋದ್ರು. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಈಗ ಶ್ರೀರಾಮನ್ನ, ಲಕ್ಷ್ಮಣನನ್ನ, ಸೀತೆಯನ್ನ, ಆಂಜನೇಯನ್ನ ಬೇರ್ಪಡಿಸಕ್ಕಾಗಲ್ಲ. ಇವ್ರನ್ನ ಬೇರ್ಪಡಿಸಕ್ಕಾಗೋದಿಲ್ಲ, ಬೇರೆ ಬೇರೆ ನೋಡಕ್ ಸಾಧ್ಯನೇ ಇಲ್ಲ, ಎಲ್ಲ ಒಟ್ಟಿಗೆನೆ. ಅದಕ್ಕೆ ನಾವು ಶ್ರೀರಾಮಚಂದ್ರನ ದೇವಸ್ಥಾನ ಮಾಡುವಾಗ ರಾಮ, ಸೀತೆ, ಲಕ್ಷ್ಮಣ, ಆಂಜನೇಯ ಇಷ್ಟು ಮೂರ್ತಿಗಳಿರ್ತಕ್ಕಂಥ ದೇವಸ್ಥಾನ ಮಾಡೋದು ಅಲ್ವಾ? ಶ್ರೀರಾಮಚಂದ್ರನೇ ಬೇರೆ ಮಾಡ್ತೀವ? ಒಂದೇ ಮಾಡೋದು. ಆಂಜನೇಯದ ಬೇರೆ ಬೇರೆ ಮಾಡ್ತೀವಿ, ಆಂಜನೇಯ ದೇವಸ್ಥಾನಗಳು ಬೇರೆ ಮಾಡ್ತೀವಿ. ಆದರೆ ನಾವೆಲ್ಲರೂ ಕೂಡ ಅನೇಕ ದೇವರುಗಳು ಇದಾವಲ್ಲ, ಹಳ್ಳಿಗಳಲ್ಲಿ ಇದಾವಲ್ಲ. ಇವತ್ತು ಈ ಧರ್ಮ ಉಳಿಬೇಕಾದ್ರೆ ಮನುಷ್ಯರಿಗೆ ದೇವರಲ್ಲಿ ಭಕ್ತಿ ಇರೋದ್ರಿಂದ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ. ಮನುಷ್ಯರಿಗೆ ಭಕ್ತಿ ಇರೋದ್ರಿಂದ ಉಳಿಲಿಕ್ಕೆ ಸಾಧ್ಯ ಆಗಿದೆ. ಇವತ್ತು ಭಾರತ ದೇಶದಲ್ಲಿ ಎಷ್ಟು ಜನ ದಾಳಿ ಮಾಡಿದ್ರು. ಯಾಕೆ ನಾವು ಭಾರತ ಒಟ್ಟಾಗಿ ಉಳ್ಕೊಂಡಿದ್ದೀವಿ? ಕಾರಣ ಇದಕ್ಕೋಸ್ಕರ. ಏನ್ ಮೊಘಲರು ದಾಳಿ ಮಾಡಿದ್ರು, ಬ್ರಿಟಿಷ್ನವ್ರು ದಾಳಿ ಮಾಡಿದ್ರು, ಫ್ರೆಂಚರು ದಾಳಿ ಮಾಡಿದ್ರು, ಎಷ್ಟು ಜನ ಮಾಡಿದ್ರು, ದಾಳಿ ಮಾಡಿದ್ರು ಈ ದೇಶದಲ್ಲಿ. ಆದ್ರೂ ಒಂದು ದೇಶವಾಗಿ ಉಳ್ಕೊಂಡಿದ್ದೀವಿ ನಾವು.
ಒಂದು ದೇಶವಾಗಿ ಉಳ್ಕೊಂಡಿದ್ದೀವಿ. ಕಾರಣ ಯಾಕಂತಂದ್ರೆ ನಮ್ಮ ಸಂಸ್ಕೃತಿ, ನಮ್ಮ ದೇವರುಗಳು, ನಮ್ಮ ಧರ್ಮ, ನಮ್ಮೆಲ್ಲರೂ ಕೂಡ ಕಟ್ಟಾಕಿ ಅದಕ್ಕೋಸ್ಕರ ಉಳಿದಿದ್ದೀವಿ. ಹಾಗಾಗಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.